ನಮಸ್ತೆ ಎಲ್ರು ಹೇಗಿದ್ದೀರಾ? ನಾನು ಈ ಕಡೆಯಿಂದ ಚೆನ್ನಾಗಿದ್ದೀನಿ. ನೀವು ಆ ಕಡೆಯಿಂದ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಪ್ರೀವಿಯಸ್ 2 ವಿಡಿಯೋಸ್ ಬಿಸ್ನೆಸ್ ಬಗ್ಗೆ, ಬಿಸ್ನೆಸ್ ಕಾನ್ಸೆಪ್ಟ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಆದ್ರೆ ಈ ವಿಡಿಯೋದಲ್ಲಿ ನಾನು ಫಿನಾನ್ಸ್ ಬಗ್ಗೆ ಒಂದು ರಿಲೇಟೆಡ್ ಟಾಪಿಕ್ಸ್ ಮಾಡೋಣ ಅನ್ಕೊಂಡಿದ್ದೀನಿ. ಮತ್ತೆ ಬರೋ ವಿಡಿಯೋಸ್ ಅಲ್ಲಿ ಬಿಸ್ನೆಸ್ ಬಗ್ಗೆ ಒಂದು ಪ್ಲೇ ಲಿಸ್ಟ್ ಮಾಡ್ತೀನಿ, ಫಿನಾನ್ಸ್ ಬಗ್ಗೆನೇ ಒಂದು ಪ್ಲೇ ಲಿಸ್ಟ್ ಮಾಡ್ತೀನಿ. ಇಲ್ಲಿ ನಾನು ಇನ್ ಡೀಟೇಲ್ ಆಗಿ ಹೋಗಲ್ಲ. ಮೇನ್ ಆಗಿ ಅಂದ್ರೆ ಈಗ ನಾನು ಈ ಒಂದು ವಿಡಿಯೋದಲ್ಲಿ ಯಾವ್ಯಾವ ಟಾಪಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಇವೆರಡಕ್ಕೂ ಏನ್ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂದ್ರೆ ನಾನು ಇನ್ ಡೆಪ್ತ್ ಆಗಿ ಹೋಗಲ್ಲ, ಕಾನ್ಸೆಪ್ಟ್ ವೈಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಜಾಸ್ತಿ ಇನ್ ಡೆಪ್ತ್ ಆಗಿ ಹೋಗಲ್ಲ. ಓಕೆನಾ? ಈಗ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ ಎಂಟರ್ ಆಗೋಣ ವಿಡಿಯೋಗೆ. ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ಗೆ ಇನ್ನೂ ಮೋಟಿವೇಶನ್ ಸಿಕ್ಕಿ ನಾನು ಬೇರೆ ಕಂಟೆಂಟ್ ಬಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ. ಓಕೆನಾ? ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನು, ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಸಿಂಪಲ್ ಇಂಟ್ರೆಸ್ಟ್ ಅಂತಂದ್ರೆ ಇಂಟ್ರೆಸ್ಟ್ ಓನ್ಲಿ ಆನ್ ದ ಪ್ರಿನ್ಸಿಪಲ್. ಈಗ ಫಾರ್ ಎಕ್ಸಾಂಪಲ್, ನೀವು ಇನಿಷಿಯಲ್ ಸ್ಟೇಜ್ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಒಂದು 10,000 ಮಾಡಿರ್ತೀರಾ ಅಂತ ಅನ್ಕೊಳ್ಳಿ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಬಂದು 10,000 ಮಾಡಿರ್ತೀರಾ. ಎಕ್ಸಾಂಪಲ್ ಗೋಸ್ಕರ ನಿಮ್ಗೆ 1 ಇಯರ್ಗೆ 10% ಇಂಟ್ರೆಸ್ಟ್ ಕೊಡ್ತಾರೆ ಅಂತ ಅನ್ಕೊಳ್ಳಿ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ 10,000 ಮಾಡಿರ್ತೀರಾ, 1 ಇಯರ್ಗೆ 10% ಇಂಟ್ರೆಸ್ಟ್ ಕೊಟ್ರೆ ಅಲ್ಲಿ 10% ಅಂದ್ರೆ 1,000 ಆಗುತ್ತೆ. 1,000 ಆಗುತ್ತೆ. ಆಗ ನಿಮ್ಗೆ 10,000 ಪ್ಲಸ್ 1,000 ಆಗುತ್ತೆ, 11,000 ಆಗುತ್ತೆ. ಆದ್ರೆ ನೆಕ್ಸ್ಟ್ ವರ್ಷ ನಿಮ್ಗೆ ಯಾವತ್ರ ಮೇಲೆ ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ ಅಂತಂದ್ರೆ, ನೀವು ಏನು ಇನಿಷಿಯಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ಲ ಆ ಒಂದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮೇಲೆ ಒಂದು ಇಂಟ್ರೆಸ್ಟ್ ಜನರೇಟ್ ಆಗುತ್ತೆ ಹೊರತು 10,000 ಗೆ 1,000 ಆಡ್ ಆಗಿ 11,000 ಆಗಿ ಆ 11,000 ಗೆ 10% ಆಗಲ್ಲ. ಇದು ಸಿಂಪಲ್ ಇಂಟ್ರೆಸ್ಟ್. ನೀವು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ಒಂದು ಎಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿರ್ತೀರಲ್ಲ ಆ ಅಷ್ಟು ಅಮೌಂಟ್ ಗೆ ಇಂಟ್ರೆಸ್ಟ್ ಬರುತ್ತೆ ಹೊರತು ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಬರಲ್ಲ. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ, ಇದೊಂದು ಫಾರ್ಮುಲಾ ಸಿಂಪಲ್ ಇಂಟ್ರೆಸ್ಟ್ ಗೆ. ಏನು ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು PTR ಡಿವೈಡೆಡ್ ಬೈ 100. P ಅಂದ್ರೆ ಪ್ರಿನ್ಸಿಪಲ್, R ಅಂದ್ರೆ ರೇಟು, T ಅಂದ್ರೆ ಟೈಮ್. ಅದನ್ನ ಹಾಕೊಂಡು ಮಾಡಿದಾಗ ನಮಗೆ ಬರುತ್ತೆ. ಇವೆಲ್ಲ ನಮ್ಗೆ ಏನ್ ಬೇಡ, ನಾವು ಕಾನ್ಸೆಪ್ಟ್ ವೈಸ್ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತ, ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಏನು, ಇಲ್ಲಿ ಹೆಸರಲ್ಲೇ ಇದೆ ಕಾಂಪೌಂಡ್ ಅಂದ್ರೆ ಕಾಂಪೌಂಡ್ ಆಗ್ತಾ ಹೋಗುತ್ತೆ. ಆಲ್ಬರ್ಟ್ ಐನ್ಸ್ಟೈನ್ ಮೊದಲೇ ಹೇಳವ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಅನ್ನೋದು 8 ವಂಡರ್ ಅಂತ ಹೇಳವ್ರೆ. ಯಾಕಂದ್ರೆ ಇದು ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಬೆಳಿತಾನೆ ಇರುತ್ತೆ. ಇದನ್ನ ನಾವು ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಇನಿಷಿಯಲಿ 10,000 ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ. ಅದು 10% ಇಂಟ್ರೆಸ್ಟ್ ಅಂತಾನೆ ತಗೊಂಡ್ರೆ ಅದು 11,000 ಆಗುತ್ತೆ, 11,000 ಆಗುತ್ತೆ. 11,000 ನೆಕ್ಸ್ಟ್ ಇಯರ್ಗೆ 11,000ಗೆ 10% ಆಡ್ ಆಗುತ್ತೆ. ಅವಾಗ ತಿರ್ಗಾ ಒಂದು 10% ಏನ್ ಅಮೌಂಟ್ ಬರುತ್ತಲ್ಲ ಅದು 11,000 ಆಡ್ ಆಗುತ್ತೆ. ಹಿಂಗೆ ಆಡ್ ಆನ್ ಆಗಿ ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬರ್ತಾ ಇರ್ತದೆ. ಇದು ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರುತ್ತೆ. ಓಕೆನಾ? ಇದು ಸಿಂಪಲ್ ಡಿಫರೆನ್ಸ್. ಅಷ್ಟು ನಿಮ್ನ ಜಾಸ್ತಿ ಬೇಗ ಬೆಳೆಯೋದಿಕ್ಕೆ ಬರುತ್ತೆ. ಆದ್ರೆ ಸಿಂಪಲ್ ಇಂಟ್ರೆಸ್ಟ್ ನೀವ್ ಏನ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರಲ್ಲ ಆ ಇನ್ವೆಸ್ಟ್ಮೆಂಟ್ ಗೋಸ್ಕರನೇ ಇಂಟ್ರೆಸ್ಟ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಫಿನಾನ್ಸ್ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.